BJP ಮತ್ತು NDA ಪಕ್ಷ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಕೊಂಡೇ ಬಂದಿದೆ. ನಮ್ಮ ಮೊದಲನೇ ಪ್ರಜೆನೇ ಇವತ್ತು ಮಹಿಳೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರೇ ಮಹಿಳೆಯರಾಗಿದ್ದಾರೆ. ಫಸ್ಟ್ ಸಿಟಿಜನ್ ಆಫ್ ದಿ ಕಂಟ್ರಿ ಹರ್ ಸೆಲ್ಫ್ ಈಸ್ ಎ ವುಮೆನ್. ನಂತರ ಸುಮಾರು 5 ಚೀಫ್ ಮಿನಿಸ್ಟರ್ಗಳನ್ನು ಕೊಟ್ಟಿದೆ ಇದು BJP. ಒಂದು ಸುಷ್ಮಾ ಸ್ವರಾಜು ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ, ಮತ್ತು ಉಮಾ ಭಾರತಿ ಮಧ್ಯಪ್ರದೇಶದಲ್ಲಿ ಆಗ್ತಾರೆ, ಆನಂದಿಬೆನ್ ಗುಜರಾತಲ್ಲಿ ಆಗ್ತಾರೆ, ನಂತರ ವಸುಂಧರಾ ರಾಜಸ್ಥಾನದಲ್ಲಿ ಆಗ್ತಾರೆ, ಪುನಃ ರೇಖಾ ಗುಪ್ತಾ ಆಗ್ತಾರೆ. ಸೊ ಅಂದರೆ ಇದನ್ನು ಏನಾಗುತ್ತೆ ಅಂದರೆ ಇದೊಂದು ಐತಿಹಾಸಿಕ, ಇದು ಯಾರಿಗೂ ಕ್ರೆಡಿಟ್ ಅಂತ ಅಲ್ಲ. ಇದು BJP ಕ್ರೆಡಿಟ್ ತಗೋಬೇಕು, NDA ಕ್ರೆಡಿಟ್ ತಗೋಬೇಕು, ಕಾಂಗ್ರೆಸ್ ಕ್ರೆಡಿಟ್ ತಗೋಬೇಕು, TMC SP DMK ಇದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಯಾಕೆಂದರೆ ಇವತ್ತು ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂಥ ಪ್ರಾತಿನಿಧ್ಯ ಆಗಬೇಕು. 33% ಈಗ ಆಲ್ರೆಡಿ ಇದೆ ನಮ್ಮಲ್ಲಿ. ಆ ಪ್ರಯೋಗ ಏನು ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಜಿಲ್ಲಾ ಪರಿಷತ್ತಲ್ಲಿದ್ದಾರೆ, ನಮ್ಮ ಕಾರ್ಪೊರೇಷನಲ್ಲಿ ಮೇಯರ್ಗಳಾಗಿದ್ದಾರೆ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ದುರದೃಷ್ಟಕರ ಅಂತಲೇ ನಾವು ಹೇಳಬೇಕಾಗುತ್ತೆ. ಅಂದರೆ 2023ರಲ್ಲಿ ಬಿಲ್ ಪಾಸ್ ಆಗಿದೆ. ಅದು ಈಗ ಮೊನ್ನೆ ಆಗಿರೋದು ಈಗಲೇ 2029ಕ್ಕೆ ಅದು ಚಾಲ್ತಿನಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದರು. ಈಗ ನಮ್ಮ ಕ್ಷೇತ್ರನೇ ತಗೊಳ್ಳಿ, ಎಷ್ಟು ದೊಡ್ಡ ಕ್ಷೇತ್ರ. ಈಗ ಉದಾಹರಣೆಗೆ ಇಂಗ್ಲೆಂಡ್ ಹೇಳ್ತೀನಿ ನಾನು. UK ಅಂದರೆ ಯುನೈಟೆಡ್ ಕಿಂಗ್ಡಮ್, ಅದು ಭಾರತ ದೇಶ. ನಾವು ಇಂಗ್ಲೆಂಡ್ಗೆ ಕಂಪೇರ್ ಮಾಡಿದರೆ ನಾವು 13ರಷ್ಟು ದೊಡ್ಡ ದೇಶ. ಇಂಗ್ಲೆಂಡಿಗೆ ಕಂಪೇರ್ ಮಾಡಿದರೆ ಭಾರತ ದೇಶ ಇಂಗ್ಲೆಂಡ್ಗಿಂತ UKಗಿಂತ 13 ಪಟ್ಟು ದೊಡ್ಡ ದೇಶ. ಅಲ್ಲೆಷ್ಟಿದೆ ನಂಬರ್ ಆಫ್ MP ಸೀಟ್ಸು? 650 MP ಸೀಟ್ಸ್ ಇದೆ. 650 MP ಸೀಟ್ಸು ಸಣ್ಣ ದೇಶದಲ್ಲಿದೆ. ನಾವು 13 ಪಟ್ಟು ಜಾಸ್ತಿ ಇದ್ದೀವಿ, ನಮ್ಮದು ಬರೀ 543ರಲ್ಲೇ ಇದ್ದೀವಿ. ಅದರಿಂದ ಇದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಮತ್ತು ಉತ್ತಮವಾದಂಥ ಆಡಳಿತವನ್ನು ಮತ್ತು ಹೆಚ್ಚು ಜನಸ್ಪಂದನೆ ಮಾಡಬೇಕಾದ್ರೆ ಹೆಚ್ಚು ಕ್ಷೇತ್ರಗಳು ಆಗಬೇಕಾಗುತ್ತೆ. ಇದರಿಂದ ನನಗೇನೋ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಮುಂದೆ ಇತ್ತು. ಇದಂತೂ ಕಟ್ಟು ಕತೆ. ದಕ್ಷಿಣ ಭಾರತದಲ್ಲಿ ಈಗ ನೋಡಿ, ಇವಾಗ ಎಷ್ಟಿದ್ದೀವಿ. ಕೆಲವರು ಇಲ್ಲ ತಾರತಮ್ಯ ಇದೆ, ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ತಾರತಮ್ಯ ಇದೆ. ಹೇಳ್ತೀನಿ, ಇವತ್ತು ದಕ್ಷಿಣ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ? 5 ರಾಜ್ಯಗಳಿದೆ. ಎಲ್ಲ ಸೇರಿ ಪಾಪ್ಯುಲೇಷನ್ ಎಷ್ಟಿದೆ? ದಕ್ಷಿಣ ಭಾರತದಲ್ಲಿ 27 ಕೋಟಿ ಪಾಪ್ಯುಲೇಷನ್ ಇದೆ. ಉತ್ತರ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತದಲ್ಲಿ 80ರಷ್ಟು ನಮ್ಮ ಜನಸಂಖ್ಯೆ ಅಲ್ಲಿದೆ. ಈಗಲೂ ತಾರತಮ್ಯ ಅಲ್ಲ, ಅದು ಜಸ್ಟ್ ಆ ರೀತಿ ಆಗಿದೆ. ಇಲ್ಲಿ ನಮ್ಮದು ಈಗ 129 ಸೀಟ್ ಇದೆ ದಕ್ಷಿಣ ಭಾರತ, 413 ಉತ್ತರ ಭಾರತ ಮತ್ತು ರೆಸ್ಟ್ ಆಫ್ ಇಂಡಿಯಾ 413, ಅಲ್ಲಿಗೆ 543 ಆಯಿತು. ಅದೇ ರೇಷಿಯೋದಲ್ಲಿ ಮೇಂಟೈನ್ ಆಗುತ್ತೆ. ಇನ್ಕ್ರೀಸ್ ಆದರೂ ಅದೇ ರೇಷಿಯೋದಲ್ಲಿ. ಈಗ 850 ಆದರೆ ನಮಗೆ 195 ಸಿಗುತ್ತೆ, ಮಿಕ್ಕಿದ್ದು ಅವ್ರಿಗೆ ಸಿಗುತ್ತೆ. ಇವತ್ತು 2027ನೇ ಸೆನ್ಸಸ್ ಮೇಲೆ ನಾವು ಹೋದರೆ 195 ಸೀಟ್ ಸಿಗಬೇಕಾಗಿತ್ತು ದಕ್ಷಿಣ ಭಾರತಕ್ಕೆ. ಈಗಿರೋ ಕರಡು ಪ್ರಕಾರ ಅದೆಷ್ಟು ಕಡಿಮೆ ಆಗುತ್ತೆ ಅಂದರೆ 158ಕ್ಕೆ ಬರುತ್ತೆ. ಇದು ನಿಜವಾಗ್ಲೂ ಒಂದು ಘೋರ ಒಂದು ತಪ್ಪು ಅಂತಲೇ ಹೇಳಬೇಕಾಗುತ್ತೆ. ಸೊ ಅದರಿಂದ ನಮಗಂತೂ ಬಹಳ ಮನಸ್ಸಿಗೆ ಬೇಜಾರಾಯಿತು. ನಮ್ಮ ಮಹಿಳೆಯರಿಗೂ ಅಂದರೆ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಿ. ಮೆನ್ ಆ್ಯಂಡ್ ವುಮೆನ್ಗೆ ಗಂಡಸರು ಸೀಟ್ಸು ಕಡಿಮೆ ಆಗ್ತಿರಲಿಲ್ಲ, ಜೊತೆಗೆ ಹೆಂಗಸರು ಸೀಟ್ಸು ಪ್ರಪೋರ್ಷನಿಟಿ ಜಾಸ್ತಿ ಆಗಿ ಈಗ 42 ಸೀಟ್ ಆಗಿದ್ರೆ 14 ಜನ ಮಹಿಳೆಯರು ಸಂಸದರಾಗುವಂಥ ಸುವರ್ಣ ಅವಕಾಶವನ್ನು ತಪ್ಪಿಸಿದ್ರು. ಇದರಲ್ಲಿ ಯಾವುದು ಇದಕ್ಕೆ ರಾಜಕೀಯದ ಬಣ್ಣನೇ ಕೊಡಬಾರ್ದಾಗಿತ್ತು. ಈಗ ಸರ್ವಾನುಮತದಿಂದ ಇದು ಮಸೂದೆ ಪಾಸಾಗಿದ್ರೆ ಎಲ್ಲರಿಗೂ ಅದ್ರ ಕ್ರೆಡಿಟೇ. ಈಗ ರಥ ಎಳಿಬೇಕಾದ್ರೆ ಎಲ್ಲಾನು ಎಳೆದ್ರೇ ರಥ ಮುಂದಕ್ಕೆ ಹೋಗೋದು. ಅದರಿಂದ ಇದು ನಿಜವಾಗ್ಲೂ ಈಗಾಗಲೇ ಅಶ್ವಿನಿ ಅವರು ಹೇಳಿದರು ಯಾವ್ಯಾವ ರೀತಿ ಈ ಮಸೂದೆನ ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ತೀರ್ಮಾನ ತಗೊಂಡಿದ್ದು ತಪ್ಪು. ಇದನ್ನು ಪ್ರತಿಯೊಬ್ಬರು ಕೂಡ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಖಂಡಿಸಬೇಕು.
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.